ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಓಮಿನಿ ಗಾಡಿ 2018 ಎಂಡು ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 22,000 ಕಿಲೋಮೀಟರ್ ರನ್ ಆಗಿರೋಂಥ ಒಂದು ಗಾಡಿ ಸೇಲ್ಗೆ ಬಂದಿದೆ. ಈ ಗಾಡಿ ರೇಟು ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ವೀಕ್ಷಕರೇ, ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಅನಿಸಿದರೆ ತೊಗೊಬೋದು. ವೀಕ್ಷಕರೇ, ಇನ್ನು ಅದಕ್ಕೂ ಮುನ್ನ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು 2018 ಮಾಡಲು ಸಿಂಗಲ್ ಓನರ್ ಗಾಡಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಹಾಂ ಸರ್, 2018 ಎಂಡು. 2018 ಎಂಡು. ಹಾಂ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಫಸ್ಟ್ ಓನರ್. ಎಷ್ಟು ಓಡಿದೆ ಗಾಡಿ? 22,000. ಬರೀ 22,000? ಹಾಂ, ಬರೀ 22,000. ಅಷ್ಟೇನಾ ಓಡಿರೋದು ಗಾಡಿದು? ಇಲ್ಲ, ಈ ಟೈರ್ ಫ್ರೆಶ್ 4 ಟೈರ್ ಚೇಂಜ್ ಮಾಡ್ತೀವಿ ಅಷ್ಟೇ. ಶೋರೂಮಿಂದ ತಂದಿದ್ಮೇಲೆ ಈಗ 4 ಟೈರ್ ಮೊನ್ನೆ ಚೇಂಜ್ ಮಾಡ್ತೀವಿ. ಹಾಂ ಹಾಂ. ಏನು ಶೋರೂಮ್ ಇಷ್ಟೇನಾ ಹೊರಗಡೆ ಸರ್ವಿಸಾ? ಶೋರೂಮ್ ಇಷ್ಟೇ, ಶೋರೂಮ್ ಇಷ್ಟೇ. ಓ, ಅಂದರೆ ತಗೊಳ್ಳೋರಿಗೆ ಶೋರೂಮ್ ಇಷ್ಟೇ ಸಿಗುತ್ತೆ? ಹಾಂ, ಶೋರೂಮ್ ಇಷ್ಟೇ ಸಿಗುತ್ತೆ. ಓಕೆ, ಈ ಟೈರ್ ಹೊಸ ಹಾಕ್ಸಿದ್ರಾ? ಹಾಂ, 4 ಟೈರ್ ಚೇಂಜ್ ಆಗಿದೆ. ಓಕೆ, ಸ್ಟೆಪ್ನಿ ಐತಾ? ಸ್ಟೆಪ್ನಿ ಟೈರ್ ಇಲ್ಲ, ಹಳೇದೇ ಇದೆ. ಹ್ಞೂ. ಇವು ಎಷ್ಟು 4 ಟೈರು ಹೊಸದು. ಓಕೆ, ಇನ್ಸೂರೆನ್ಸ್ ಎಲ್ಲಿವರೆಗಿದೆ? ಇನ್ಸೂರೆನ್ಸು ಇನ್ನು 2025 ಮಟ್ಟ ಇದೆ. 2025 ಅಂದರೆ ತಿಂಗಳು ಯಾವುದು ಇದೆ? 25 ಎಂಡ್? ನವಂಬರ್ ನೆಕ್ಸ್ಟ್ ನವಂಬರ್ ತನಕ ಇದೆ. ನವಂಬರ್ ಅಂದರೆ ಇನ್ನೂ 11 ತಿಂಗಳು. 11 ತಿಂಗಳಿದೆ. ಓಕೆ, ಈಗ ಗಾಡಿ ಕಂಡೀಷನ್ ಎಲ್ಲ ಓಕೆ ಇದೆಯಲ್ಲ? 22,000 ಓಡಿದೆ, ಕಡಿಮೆ ಓಡಿದೆ ಅಂತಂದ್ರೆ ಗುಡ್ ಕಂಡೀಷನ್ ಇದೆ, ಗುಡ್ ಕಂಡೀಷನ್ ಇದೆ. ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ಓಕೆ, ಇದು ಬಾಡಿ ಏನಾದರೂ ಡೆಂಟು ಸ್ಕ್ರಾಚು ಆ ಥರ ಏನಿಲ್ಲ? ಇಲ್ಲ ಇಲ್ಲ, ಏನು ಇಲ್ಲ, ಏನು ಇಲ್ಲ. Original brand ಆ? ಮನೆ ಯೂಸಿಗೆ ಅಷ್ಟೇ. ನಮ್ದು 2 ಗಾಡಿ ಇದೆ ಓಮಿನಿ, ಹ್ಞೂ. ಹಂಗ ಒಂದು ಸೇಲ್ ಮಾಡೋದು ಅಷ್ಟೇ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದರೂ ಇದೆಯಾ? ಬಂಪರು, ಕ್ಯಾರಿಯರು? ಕ್ಯಾರಿಯರ್ ಒಂದಿದೆ. ಬಂಪರ್ ಇಲ್ವಾ? ಬಂಪರ್ ಇಲ್ಲ. ಓಕೆ, ಮ್ಯೂಸಿಕ್ ಸಿಸ್ಟಮು? ಸಿಸ್ಟಮ್ ಇದೆ. ಓಕೆ, ಎಷ್ಟು ಸೀಟರ್ ಗಾಡಿ ಸರ್ ಇದು? 7+1. ಓಕೆ, 8 ಸೀಟರ್ ಗಾಡಿ. LPG ಏನಾದರೂ ಇದೆಯಾ? ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಒಂದೇ. ಬರೀ ಪೆಟ್ರೋಲ್ ಮಾತ್ರ? ಪೆಟ್ರೋಲ್ ಮಾತ್ರ. ಓಕೆ, ಈಗ ಗಾಡಿ ಎಲ್ಲಿ ಸರ್ ಇದು? ಸಿದ್ದಾಪುರ, ಶಿರ್ಸಿ ಸಿದ್ದಾಪುರ. ಶಿರ್ಸಿ ಸಿದ್ದಾಪುರ? ಹಾಂ, ಶಿರ್ಸಿ ಸಿದ್ದಾಪುರ. ಓಕೆ, ಅಂದರೆ ಈಗ ಗಾಡಿಗೆ ಫೈನಾನ್ಸ್ ಏನಿಲ್ಲಲ್ಲ? ಫೈನಾನ್ಸ್ ಇಲ್ಲ, ಫೈನಾನ್ಸ್ ಇಲ್ಲ. ಇತ್ತು, ಕ್ಲೋಸ್ ಮಾಡಿದ್ದೀವಿ. ಒಂದು 2-3 ತಿಂಗಳಾಯ್ತು. ಓಕೆ, ಗಾಡಿ ರೆಕಾರ್ಡ್ಸ್ ಎಲ್ಲ ಕ್ಯಾನ್ಸಲೇಷನ್ ಆಗಿದೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಎಲ್ಲ ನಮ್ಮ ಹತ್ರನೇ. ಓಕೆ, ಈ ಗಾಡಿ ಇರೋದು ಎಲ್ಲಿದು? ಸಿದ್ದಾಪುರ ಅಲ್ಲ? ಸಿದ್ದಾಪುರ. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ನಾವು 390 ಹೇಳ್ತೀವಿ, ನೆಗೋಸಿಬಲ್ ಆಗುತ್ತೆ. 3,90,000? ಹಾಂ. ಭಾಳ ಜಾಸ್ತಿ ಆಗಲ್ಲ ಸರ್ ಗಾಡಿಗೆ? ನಾವು ಅಷ್ಟು ನೀಟಾಗಿ ಇಟ್ಕೊಂಡಿವಿ ಸರ್, ಮತ್ತೆ ಯಾರಿಗೂ ಯೂಸ್ ಮಾಡೋಕ್ಕೆಲ್ಲ ಕೊಟ್ಟಿಲ್ಲ. ಹಾಂ. ಸ್ವಲ್ಪ ಆದರೂ 3,90,000 ಅಂದರೆ ತುಂಬ ಜಾಸ್ತಿ ಆಯಿತು. ನೆಗೋಸಿಬಲ್ ಮಾಡ್ಕೊಡ್ತೀವಿ. ಹ್ಞೂ, ನೋಡಿ ಸರ್, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೆ, ಹಾಕಿ ಸರ್. ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ. ನಿಮಗೆ ಏನಾದರೂ ಗಾಡಿ ಬೇಕು ಅನಿಸಿದರೆ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಫಸ್ಟ್ ಗಾಡಿ ಅವರು ಹೇಳಿದ ಪ್ರಕಾರನೇ ಇರಲಿ, ಏನು ತೊಂದರೆ ಇಲ್ಲ. ನೀವು ಒಂದು ಸತಿ ಕ್ಲೀನಾಗೆ ಚೆಕ್ ಮಾಡಿಕೊಂಡು ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಸ್ವಲ್ಪ ಅವರು ರೇಟಲ್ಲೇ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಜಾಸ್ತಿನೇ ಹೇಳಿದ್ದಾರೆ, ಪರವಾಗಿಲ್ಲ. ಆದರೂ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸ್ವಲ್ಪ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ, ಕಡಿಮೆ ಓಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ರೇಟ್ ಹೇಳ್ತಿದ್ದಾರೆ. ನೋಡಿ, ಆದಷ್ಟು ಫಸ್ಟು ಗಾಡಿ ಎಲ್ಲ ನೋಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಅಲ್ಲಿ ನಿಮಗೆ ಬೇಕು ಅನಿಸಿದರೆ ವ್ಯವಹಾರ ಕುಂತಾಗ ಅವ್ರು ಹೇಳಿರೋ ರೇಟು ಕಡಿಮೆ ಆಗುತ್ತೆ, ಅದೇ ಫಿಕ್ಸ್ ಇರೋದಿಲ್ಲ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ
ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಳಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.